ಸುದೀಪ್ ಸರ್ ಯಾಕೆ ಈ ಥರ ಮಾಡಿದ್ರು? ಇದು ನಿಜನಲ್ಲಿ ಅತಿಯಷ್ಟು ಚೆನ್ನಾಗಿರಲ್ಲ ಇದು ಎಪಿಸೋಡ್ ಅಂದ್ರೆ ಇವತ್ತು ಅಂದರೆ ನಿನ್ನೆ ಶನಿವಾರದ ಎಪಿಸೋಡ್ ಅಂತೆ. ಇದು ಎಲ್ಲರ ಬಾಯಲ್ಲಿನೂ ಬರ್ತಾ ಇದೆ. ಸುದೀಪ್ ಸರ್ ಯಾಕೆ ಈ ಥರ ಮಾಡಿದ್ರು? ಸುದೀಪ್ ಸರ ಮಾಡಿದ್ರ ಅಥವಾ ಸುದೀಪ್ ಸರ್ಲಿಂದ ಅವರು ಅಂದರೆ BBK ಟೀಮ್ ಅವರು ಮಾಡಿಸ್ತಾ ಇದ್ದಾರ ಗೊತ್ತಿಲ್ಲ. ಯಾಕೆ ಈ ಥರ ಡಿಸಿಷನ್ ತೊಗೊಂಡ್ರು ಗೊತ್ತಿಲ್ಲ. ಧ್ರುವಂತವ್ರಿಗೆ ಇಡೀ ಸೀಸನ್ನೇ ಎಂಟರ್ಟೈನ್ಮೆಂಟ್ ಅಂದರೆ ವಿಪರೀತ ಎಂಟರ್ಟೈನ್ಮೆಂಟ್ ಮಾಡೋರಂತೆ. ಯಾವ ಥರ ಮಾಡೋರೆ ನಮಗೂ ಕೂಡ ಗೊತ್ತಿಲ್ಲ. ವೀಕ್ಷಕರಿಗಂಕರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಆಕ್ರೋಶನ ತೋರಿಸ್ತಾ ಇದ್ದಾರೆ. ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಇವರು ಧ್ರುವಂತವ್ರು ಅಂತಂದು. ಅಂದರೆ ಆ ವೀಕ್ ಕಿಚನ್ ಚಪ್ಪಾಳೆ ಕೊಟ್ಟಿವು, ಅದನ್ನೇ ಅಶ್ವಿನಿ ಮ್ಯಾಮ್ ಕೊಟ್ಟಿದ್ರು ಕೂಡ ನಡೀತಿತ್ತು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ನೋಡಿದ್ವಿ ನಾವು ಸೀಸನ್ ಮೇನ್ ಕಾರಣ ಅಂದರೆ ಜಾಸ್ತಿ TRP ಅಂದರೆ ರೀಚ್ ಆಗೋಕ್ಕೆ ಕಾರಣ ಯಾರಪ್ಪ ಅಂದರೆ ಇದೆ ಅಶ್ವಿನಿ ಮ್ಯಾಮ್ ಮತ್ತು ಗಿಲ್ಲಿ ಹೀರೋ ಆಗಿರ್ಬೋದು, ಅಶ್ವಿನಿ ಮ್ಯಾಮ್ ವಿಲನ್ ಆಗಿರ್ಬೋದು. ಇವರಿಬ್ಬರು ಕಾಂಬಿನೇಷನ್ ಚೆನ್ನಾಗಿ ಈ ಸೀಸನ್ ಬಂದಿತ್ತು. ಈ ಸೀಸನ್ ಸುದೀಪ್ ಸರ್ ಕೈಯಲ್ಲಿ ಇರುವುದು ಕೂಡ ಇವರಿಬ್ಬರದೇ ಅಂತ ನಾವು ಅಂದ್ಕೊಂಡಿದ್ವಿ. ಈ ಥರ ಚೇಂಜಸ್ ನೋಡಿದರೆ ಬಿಗ್ ಬಾಸ್ ಕಡೆಯಿಂದ ಏನೋ ಟ್ವಿಸ್ಟ್ ಕೊಡ್ತಾರೆ. ಇವರು ಯಾರು ವಿನ್ನರ್ ಮಾಡ್ತಾರೆ, ಯಾರು ರನ್ನರ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ಈಗ ಇಡೀ ಕರ್ನಾಟಕವೇ ಡಿಸೈಡ್ ಆಗಿಬಿಟ್ಟಿದೆ ಗಿಲ್ಲಿನೇ ವಿನ್ನರ್ ಅಂತಂದು. ಆದರೆ BBK ಅವರು ಏನೋ ಒಂದು ಥರ ಟ್ವಿಸ್ಟ್ ಕೊಡ್ತವ್ರೆ. ಮತ್ತು ಕಾವ್ಯ ಅವರಿಗೆ ಸುದೀಪ್ ಅವರು ಹೇಳ್ತವ್ರೆ, BBK ಅವರು ಹೇಳ್ತವ್ರೆ ಗೊತ್ತಿಲ್ಲ. ಎಪಿಸೋಡಿಗೆ ಬಂದಾಗೊಮ್ಮೆ ಕಾವ್ಯ ಅವ್ರನ್ನ ಕುಗ್ಗಿಸ್ ಅಂದರೆ ಗಿಲ್ಲಿಯಿಂದ ದೂರ ಮಾಡೋಕ್ಕೇ ಟ್ರೈ ಮಾಡ್ತಾ ಇದ್ದಾರೆ ಸುದೀಪ್ ಸರ್ ಅವರು. ಆದರೆ ಅದು ಯಾವ ಥರ ಇವರು ತೊಗೊಂಡು ಹೋಗ್ತಾರೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ಕಾವ್ಯ ಅವರು ಸುದೀಪ್ ಸರ್ ಮಾತುಗಳನ್ನು ಕೇಳ್ತವ್ರೆ. ಅವ್ರ ಮನೆಯವರು ಬಂದ ಹೇಳವ್ರೆ, ಆದರೂ ಕೂಡ ಅವರು ತಿಳ್ಕೊತಾ ಇಲ್ಲ. ಅಂದರೆ ಏನು ಮಾಡೋಕ್ಕಾಗಲ್ಲ. ಅವರು ಕೂಡ ಜಾಸ್ತಿ ಸುದೀಪ್ ಸರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರ ಕಡೆನೇ ಜಾಸ್ತಿ ಇದನ್ನು ಮಾಡ್ತಾಯಿದ್ದಾರೆ, ಫೋಕಸ್ ಮಾಡ್ತಾಯಿದ್ದಾರೆ. ನೋಡೋಣ ಮುಂದೆ ಯಾವ ಥರ ಗಿಲ್ಲಿ ಅವ್ರ ಜೊತೆ ಇರ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ನಿನ್ನೆ ಎಪಿಸೋಡ್ ನೋಡಿದರೆ ಏನೇನೋ ಒಂದಿಷ್ಟು ಮಾತುಗಳು ಮಾತಾಡಿದರು. ನೋಡೋಣ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಗಿಲ್ಲಿ ಅವ್ರಂಕರು ಬಿಡ ಚಾವಿ ಅವ್ರಿಗೆ ಏನು ಅಷ್ಟೊಂದು ಹೊರಗಡೆ ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇಲ್ಲ. ಆದರೆ ಅವರು ಆ ಥರ ಅನ್ಕೊಂಡವ್ರೆ. ಇನ್ನೊಂದು ವಾರ ಇದೆ ಬಿಗ್ ಬಾಸ್, ನೋಡೋಣ ಯಾರು ವಿನ್ ಆಗ್ತಾರೆ ಅಂತಂದು. ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕ ಜನತೆ ಏನು ಗುರು ಗಿಲ್ಲಿ ಸಖತ್ತಾಗಿ ಬೈಕ್ ರ್ಯಾಲಿ ಇರ್ಬೋದು. ಮತ್ತು ನಿನ್ನೆ ಕಿಚನ್ ಚಪ್ಪಾಳೆ ಕೊಟ್ಟದಾದ್ಮೇಲೆ ಸುದೀಪ್ ಅವ್ರ ಅಕೌಂಟ್ ನೋಡ್ಬೋದು ನೀವು ಹೋಗಿ. ಆ ಅಕೌಂಟ್ನಲ್ಲಿ ಫಸ್ಟ್ ಪೋಸ್ಟ್ ಇದ್ದ ಒಂದು ವಿಡಿಯೋ ಹಾಕಿದ್ದಾರೆ. ಆ ವಿಡಿಯೋಕ್ಕೆ ಕಮೆಂಟ್ಸ್ ಎಷ್ಟಪ್ಪ ಅಂದರೆ ಅಪ್ಪ ಈ ಸೀಸನ್ ಅಂದರೆ ಹಿಂದಿನ ಸೀಸನ್ನಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಕಾಗೆ ಕಕ್ಕ ಎಲ್ಲೆಲ್ಲೋ ಮಾಡ್ತಾ ಇದೆ ಅಂತಂದು ಒಂದು ಒಳ್ಳೆ ಎಲಿಮಿನೇಟ್ ಆಗಿ ಒಳಗಡೆ ಹೋಗಿ ಹೇಳಿದ್ರಲ್ಲ. ಅದಾದಮೇಲೆ ಅವ್ರಿಗೂ ಕೂಡ ಎಷ್ಟು 100K ಎಷ್ಟೋ ಕಮೆಂಟ್ಸ್ಗಳು ಅವರಿಗೆ ಆ ರೇಂಜಿಗೆ ಕಮೆಂಟ್ಸ್ ಹಾಕಿದ್ರು ಅವ್ರ ಫ್ಯಾನ್ಸ್ ಹೋಗಿ. ಇಲ್ಲಿ ಸುದೀಪ್ ಸರ್ಗೂ ಕೂಡ ಅದೇ ಥರ ವಾರ್ ಆಗಿದೆ ಅಂತ ಹೇಳ್ಬೋದು. 20,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಹಾಕಿದ್ದಾರೆ ಆ ಕಿಚನ ಚಪ್ಪಾಳೆ ಕೊಟ್ಟಿದ್ದಕ್ಕೆ. ಯಾಕೆಂದರೆ ಅದು ಧ್ರುವಂತ್ ಅವ್ರಿಗೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತು. ಅದು ಅವರು ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಆದರೂ ಅವ್ರಿಗೆ ಕೊಟ್ಟವ್ರೆ. ಏನು BBK ಅವ್ರು ಹೇಳಿದ್ರ ಅಥವಾ ಸುದೀಪ್ ಸರ್ ಕೊಟ್ರ ಅನ್ನೋದು ಗೊತ್ತಿಲ್ಲ. ಕಾದು ನೋಡಬೇಕಾಗಿದೆ ಯಾವ ಥರ ರಿಯಾಕ್ಷನ್ ಬರುತ್ತೆ ಸುದೀಪ್ ಸರ್ ಅವರಿಂದ. ಇದಕ್ಕೆ ವೇಟ್ ಮಾಡಿ ನೋಡಿ. ಇಲ್ಲಿ ನಾವು ಏನು ಮಾಡ್ಲಿಕ್ಕೆ ಅಂದರೆ ಒಂದು ವೇಳೆ ಅದು ಬಿಗ್ ಬಾಸ್ ಬೇರೆ ಥರನೇ ಹೋಗುತ್ತೆ. ನೋಡೋಣ ಕಾದು ಯಾವ ಥರ BBK ಅವರು ಅಂದರೆ ಯಾವ ಥರ ಇದನ್ನ ಮಾಡ್ಕೊತಾರೆ ಅಂತಂದು ಕಾದು ನೋಡಬೇಕಾಗಿದೆ. ಇನ್ನು ಒಂದು ವಾರ ಇದೆ. ಬಿಗ್ ಬಾಸ್ ಯಾರು ವಿನ್ ಆಗ್ತಾರೆ ಕಾದು ನೋಡೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್, ವಾಚಿಂಗ್.